ಮೊಘಲರು ನಿರ್ಮಿಸಿದ ಸ್ಮಾರಕಗಳು ಬಿಡಿ, ಈ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ. ನಮ್ಮ ಭಾರತದಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿವೆ. ಅವುಗಳನ್ನು ಮೊಘಲರಿಂದ ನಿರ್ಮಿತವಾಗಿಲ್ಲ. ಅವು ಹೀಗಿವೆ. ಭಾರತದಲ್ಲಿ ಸಾಕಷ್ಟು ಸುಂದರವಾದ ಐತಿಹಾಸಿಕ ಸ್ಮಾರಕಗಳಿವೆ. ಅವುಗಳು ಭಾರತದ ಶ್ರೀಮಂತ ಪರಂಪರೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ. ಬಹುತೇಕರು ಇತಿಹಾಸ ಪ್ರೇಮಿಗಳಿದ್ದಾರೆ. ಅವರು ಭೂಮಿಯ ಮೇಲಿನ ಅನೇಕ ಕೋಟೆಗಳು, ಅರಮನೆಗಳು, ಪುರಾತತ್ವ ಶಾಸ್ತ್ರದ ಅವಶೇಷಗಳು, ದೇವಾಲಯಗಳು ಮತ್ತು ಚರ್ಚ್ಗಳನ್ನು ಅನ್ವೇಷಿಸಲು ಬಯಸುತ್ತಾರೆ. ಭಾರತ ಎಂದರೆ ಕೇವಲ ತಾಜ್ಮಹಲ್, ಕುತುಬ್ ಮಿನಾರ್, ಆಗ್ರಾ ಕೋಟೆ ಮಾತ್ರ ಫೇಮಸ್ ಅಲ್ಲ, ಬದಲಾಗಿ ಈ ಸ್ಮಾರಕಗಳು ಕೂಡ ಭಾರತದ ಪ್ರಧಾನ ಹೆಗ್ಗುರುತುಗಳಾಗಿವೆ. ಅವು ಹೀಗಿವೆ. ಮೈಸೂರು ಅರಮನೆ ವಿದೇಶಿಗರ ನೆಚ್ಚಿನ ಸ್ಥಳಗಳಲ್ಲಿ ಒಂದಾಗಿದೆ. ಇದು ತನ್ನ ಇಂಡೋ-ಸಾರಾಸೆನಿಕ್ ಶೈಲಿಯ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತಿದೆ. ಈ ಮೈಸೂರು ಅರಮನೆಯನ್ನು ಅಂಬಾ ವಿಲಾಸ ಅರಮನೆ ಎಂದೂ ಸಹ ಕರೆಯಲಾಗುತ್ತದೆ. ಮೈಸೂರು ಅರಮನೆಯನ್ನು 1912 ರಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ದೇಶದ ಅತಿದೊಡ್ಡ ಅರಮನೆಗಳಲ್ಲಿ ಒಂದಾಗಿದೆ. ಅರಮನೆಯ ಮುಂಭಾಗವು ಹಿಂದೂ, ಮುಸ್ಲಿಂ, ರಜಪೂತ ಮತ್ತು ಗೋಥಿಕ್ ಶೈಲಿಗಳ ಸಾಮರಸ್ಯದ ಮಿಶ್ರಣವಾಗಿದೆ. ಅಜಂತಾ ಮತ್ತು ಎಲ್ಲೋರಾ ಗುಹೆಗಳು ಇಂದಿಗೂ ರಹಸ್ಯಮಯವಾದ ಪ್ರವಾಸಿ ಆಕರ್ಷಣೆಯಾಗಿ ಉಳಿದಿದೆ. ಈ ಗುಹೆಗಳ ಸಂಕೀರ್ಣವು ಸುಂದರವಾದ ಶಿಲ್ಪಗಳು, ವರ್ಣಚಿತ್ರಗಳು ಮತ್ತು ಹಸಿಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಲ್ಲಿ ನೀವು ಬೌದ್ಧ ಮಠಗಳು, ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ನೋಡಬಹುದು. ಅಜಂತಾ ಮತ್ತು ಎಲ್ಲೋರಾ ಗುಹೆಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿ ಗೊತ್ತುಪಡಿಸಲಾಗಿದ್ದು, ಪ್ರಪಂಚದಾದ್ಯಂತದ ಪ್ರಯಾಣಿಕರನ್ನು ಆಕರ್ಷಿಸುತ್ತದೆ. ಬೃಹದೇಶ್ವರ ದೇವಸ್ಥಾನ. ಬೃಹದೇಶ್ವರ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಭಾರತದ ತಮಿಳುನಾಡಿನ ತಂಜಾವೂರಿನಲ್ಲಿದೆ. ಈ ದೇವಾಲಯವನ್ನು 1003 ಮತ್ತು 1010 ನಡುವೆ ರಾಜ ಚೋಳ ಮೊದಲನೇ ನಿರ್ಮಿಸಿದರು ಎನ್ನಲಾಗುತ್ತದೆ. ಇದು ದಕ್ಷಿಣ ಭಾರತದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. 1000 ವರ್ಷಗಳಿಗಿಂತಲೂ ಹಳೆಯದಾದ ಈ ಚೋಳ ದೇವಾಲಯವನ್ನು ಅಂದಿನ ಪ್ರಸಿದ್ಧ ವಾಸ್ತುಶಿಲ್ಪಿ ಕುಂಜರ ಮಲ್ಲನ್ ರಾಜ ಪೆರುಂತಚ್ಚನ್ ಅವರಿಂದ ನಿರ್ಮಿಸಲ್ಪಟ್ಟಿತು. ನವದೆಹಲಿಯಲ್ಲಿ ನೆಲೆಗೊಂಡಿರುವ ಲೋಟಸ್ ಟೆಂಪಲ್ ಭವ್ಯವಾದ ರಚನೆಯಾಗಿದೆ. ಇದು ತನ್ನ ಅದ್ಭುತವಾದ ಬಿಳಿ ದಳದ ಕಮಲದ ರೂಪದಲ್ಲಿ ತೆರೆದುಕೊಳ್ಳುತ್ತದೆ. ಇದು ಪ್ರಪಂಚದಲ್ಲಿ ಹೆಚ್ಚು ಭೇಟಿ ನೀಡುವ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ವಿನ್ಯಾಸವನ್ನು ಕೆನಡಾದ ವಾಸ್ತುಶಿಲ್ಪಿ ಫರಿಬೋರ್ಡ್ ಸಾಹಬಾ ಅವರು ಪರಿಕಲ್ಪನೆ ಮಾಡಿದ್ದಾರೆ. ಜೈಪುರದ ಹವಾ ಮಹಲ್ ಭಾರತದ ಅದ್ಭುತವಾದ ಐತಿಹಾಸಿಕ ಸ್ಥಳವಾಗಿದೆ. ಇದನ್ನು ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಅವರು 1799 ರಲ್ಲಿ ನಿರ್ಮಿಸಿದರು. ಹವಾ ಮಹಲ್ ಅದರ ವಿಶಿಷ್ಟ ರಚನೆಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಚಿಕ್ಕ ಕಿಟಕಿಗಳ ಜಾಲರಿಯಾಗಿದೆ. ಜೈಪುರದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಹವಾ ಮಹಲ್ ಕೂಡ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿರುವ ಖಜುರಾಹೋ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಹೆಸರುವಾಸಿಯಾಗಿದೆ. ಕಾಮಪ್ರಚೋದಕ ಮತ್ತು ಇಂದ್ರಿಯ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಅದ್ಭುತವಾದ ದೇವಾಲಯಗಳಿಗೆ ನೆಲೆಯಾಗಿದೆ. ಇಲ್ಲಿ ಸಂಕೀರ್ಣ ಕೆತ್ತನೆಗಳನ್ನು ನೋಡಲು ಪ್ರಪಂಚದಾದ್ಯಂತ ಇತಿಹಾಸಕಾರರು ಇಲ್ಲಿಗೆ ಬರುತ್ತಾರೆ. ಖಜುರಾಹೋ ಮಧ್ಯಕಾಲೀನ ಕಾಲದ ಭಾರತೀಯ ವಾಸ್ತುಶಿಲ್ಪ ಮತ್ತು ಅದರ ಸಂಸ್ಕೃತಿಯ ಅದ್ಭುತ ಉದಾಹರಣೆಯಾಗಿದೆ. ಈ ಹಿಂದೂ ಮತ್ತು ಜೈನ ದೇವಾಲಯಗಳ ವಾಸ್ತುಶೈಲಿಯು ಪ್ರೀತಿಯ ಕಾಮಪ್ರಚೋದಕ ರೂಪಗಳನ್ನು ಚಿತ್ರಿಸುತ್ತದೆ. ರಾಜಸ್ಥಾನದ ರಾಜ್ಯದ ಉದಯಪುರದಲ್ಲಿ ಸೊಗಸಾದ ಸಿಟಿ ಪ್ಯಾಲೇಸ್ ಇದೆ. ಇದು ಪಿಚೋಲಾ ಸರೋವರದ ದಡದಲ್ಲಿದ್ದು, ರಾಜಸ್ಥಾನದ ಅತಿದೊಡ್ಡ ರಾಜಮನೆತನದ ಸಂಕೀರ್ಣವೆಂದು ಪರಿಗಣಿಸಲಾಗಿದೆ. ಈ ಅರಮನೆಯನ್ನು 1559 ರಲ್ಲಿ ಮಹಾರಾಣಾ ಉದಯ್ ಸಿಂಗ್ ನಿರ್ಮಿಸಿದರು ಎನ್ನಲಾಗಿದೆ. ಅರಮನೆಯು ಈಗ ಮಹಲ್ಗಳು, ಅಂಗಳಗಳು, ಮಂಟಪಗಳು, ಕಾರಿಡಾರ್ಗಳು, ಟೆರೇಸ್ಗಳು, ಕೊಠಡಿಗಳು ಮತ್ತು ನೇತಾಡುವ ಉದ್ಯಾನವನಗಳನ್ನು ಹೊಂದಿದೆ. ಮೆಹ್ರಾನ್ ಕೋಟೆ ರಾವ್ ಜೋಧಾ ಅವರು 1459 ರಲ್ಲಿ ಜೋಧ್ಪುರದಲ್ಲಿ ನಿರ್ಮಿಸಿದರು. ಇದು ದೇಶದ ಅತಿದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. ರಾಜಸ್ಥಾನದ ಅದ್ಭುತವಾದ ಕೋಟೆಗಳಲ್ಲಿ ಇದು ಒಂದಾಗಿದೆ.
ಇದು 410 ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿದೆ ಮತ್ತು ಬೃಹತ್ ಗೋಡೆಗಳಿಂದ ರಕ್ಷಿಸಲ್ಪಟ್ಟಿದೆ. ಪುರಿಯ ಹೆಗ್ಗುರುತುಗಳಲ್ಲಿ ಒಂದಾದ ಕೋನಾರ್ಕ್ ಸೂರ್ಯ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಹೆಸರುವಾಸಿಯಾಗಿದೆ. ಇದು ಒಡಿಶಾದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸೂರ್ಯ ದೇವರ ದೈತ್ಯ ರಥ ಅಥವಾ ರಥದ ರೂಪದಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿನ ಸಂಕೀರ್ಣ ಕೆತ್ತನೆಗಳು ಜಗತ್ತಿನ ವಾಸ್ತುಶಿಲ್ಪ ಪ್ರೇಮಿಗಳನ್ನು ಆಕರ್ಷಿಸುತ್ತದೆ. ಗುಜರಾತ್ ರಾಜ್ಯದಲ್ಲಿರುವ ರಾಣಿ ಕಿ ವಾವ್ ಅನ್ನು ಕ್ವೀನ್ಸ್ ಸ್ಟೆಪ್ವೆಲ್ ಎಂದು ಸಹ ಕರೆಯುತ್ತೇವೆ. ಇದು ಗುಜರಾತ್ ರಾಜ್ಯದ ಅತ್ಯಂತ ದೊಡ್ಡ ಮೆಟ್ಟಿಲುಬಾವಿ ಎಂದು ಗುರುತಿಸಿಕೊಂಡಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಹೆಸರುವಾಸಿಯಾದ ಈ ಸ್ಮಾರಕವು ಸುಮಾರು 900 ವರ್ಷಗಳ ಹಳೆಯ ರಚನೆಯಾಗಿದೆ. ಇದನ್ನು ರಾಜನ ಸ್ಮರಣಾರ್ಥವಾಗಿ ರಾಣಿ ನಿರ್ಮಿಸಿದ ಅದ್ಭುತ ಸ್ಮಾರಕವಾಗಿದೆ. ಕರ್ನಾಟಕದ ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿ 500 ಪುರಾತನ ಸ್ಮಾರಕಗಳು, ಸುಂದರವಾದ ದೇವಾಲಯಗಳು, ಗದ್ದಲದ ಬೀದಿ ಮಾರುಕಟ್ಟೆಗಳು, ಬುರುಜುಗಳು, ಖಜಾನೆ ಕಟ್ಟಡ ಮತ್ತು ವಿಜಯನಗರ ಸಾಮ್ರಾಜ್ಯದ ಮನಮೋಹಕ ಅವಶೇಷಗಳಿಂದ ತುಂಬಿದೆ. ಒಂದು ಕಾಲದಲ್ಲಿ ಇದು ವಿಶ್ವದ 2ನೇ ಅತಿದೊಡ್ಡ ನಗರವಾಗಿತ್ತು. ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿರುವ ಶನಿವಾರವಾಡ ಅತ್ಯಂತ ಭದ್ರವಾದ ಕೋಟೆಯಾಗಿದೆ. ಇದು ತನ್ನ ಅದ್ಭುತವಾದ ವಾಸ್ತುಶಿಲ್ಪದಿಂದ ಕಂಗೊಳಿಸುತ್ತಿದೆ. ಇಲ್ಲಿ ಪೇಶ್ವೆ ಬಾಜಿರಾವ್ ಅವರು ವಾಸಿಸುತ್ತಿದ್ದರು.